ನನಗೆ ಅವಕಾಶ ಕೊಟ್ಟ ದ್ವಾರಕೀಶ್ನ ನಾನು ಮರೆಯೋಕ್ಕಾಗಲ್ಲ. ರಾಜ್ಕುಮಾರ್ ಅವರು, ಸರೋಜಾ ದೇವಿಯವ್ರನ್ನೂ ಕೂಡ ಮರೆಯೋಕ್ಕಾಗಲ್ಲ. ಅದ್ಧೂರಿಯಾದ ಚಿತ್ರನ ದ್ವಾರಕೀಶ್ ಅವರು ನನಗೆ ಚೊಚ್ಚಲ ಕಾಣಿಕೆಯಾಗಿ ಕೊಟ್ಟರು. ಅದರಿಂದ ಇವತ್ತಿನ ದಿವಸ ನಾನು ಏನಾದ್ರು ಇದ್ದೀನಿ ಅಂತ ಹೇಳಿದ್ರೆ ಭಾಗ್ಯವಂತರನ್ನೇ ಕಾರಣ. ನಡೀತಾನೆ ಇರಬೇಕು, ಎಡವುತ್ತಾನೆ ಇರ್ತಿದ್ವಿ, ಬೀಳ್ತೀವಿ, ಮಾಡ್ತೀವಿ, ರಕ್ತ ಬರುತ್ತೆ, ಎಲ್ಲ ಬರುತ್ತೆ, ಏನೋ ಟಿಂಚರು ಪಂಚರು ಹಚ್ಕೋತೀವಿ, ಪುನಃ ಹೋಗ್ತಾನೆ ಇರಬೇಕು. ನಡಿ ಮುಂದೆ ಅಂತ ನಡೀತಾನೆ ಇರಬೇಕು. ಈ 2 ಪಿಕ್ಚರ್ ಆದಮೇಲೆ ನಾನು ನಡೆಯೋ ಮುಂದೆ ಚೆನ್ನಾಗಿ ನಡೆದ್ಬಿಟ್ಟೆ. ನೂರೊಂದು ನೆನಪು. ರಾಜ್ಕುಮಾರ್ ಆಗಲಿ, ಸರೋಜದೇವ್ ಆಗಲಿ, ನಮ್ಮ ದ್ವಾರಕೀಶ್ ಆಗಲಿ, ಯಾರೂ ನನಗೆ ಇಂಟರ್ಫಿಯರ್ ಮಾಡ್ತಾ ಇರಲಿಲ್ಲ. ಅಣ್ಣ ಅವರು ಹೀಗೆ ತೆಗೀರಿ, ಹಾಗೆ ತೆಗೀರಿ, ಈ ಥರ ಮಾಡಿ ಅಂತ ಎಲ್ಲ ಹೇಳ್ತಾ ಇರಲಿಲ್ಲ. ದ್ವಾರಕೀಶು ಬರ್ತಾ ಇರಲಿಲ್ಲ. ಯಾಕೆಂದ್ರೆ ಅಣ್ಣ ಅವರಿದ್ದರೆ ಯಾರು ಜಾಸ್ತಿ ಬರೋಕ್ಕೆ ಹೋಗೋದಿಲ್ಲ. ಆಮೇಲೆ ಸರೋಜಮ್ಮ ಅವರು ಅಷ್ಟೇ. ನನಗೆ ಒಂದು ಆಸೆ ಇತ್ತು, ಏನಂತ ಹೇಳಿದ್ರೆ ಕೂದಲಿಗೆ ಅವ್ರ ಹೇರ್ಗೆ ಬಣ್ಣ ಬಳಿದ್ಬಿಟ್ರೆ ಚೆನ್ನಾಗಿರಲ್ಲ. ಅದು ಎರಡು ಥರ ಬರುತ್ತೆ. ಒಂದು ಯಂಗು, ಆಮೇಲೆ ಮಕ್ಕಳೆಲ್ಲ ಬೆಳೆದು ದೊಡ್ಡವರಾಗ್ಬಿಡ್ತಾರಲ್ಲ, ಆವಾಗ ಒಂದು ಇದು 2 ಅಂದರೆ ಒಂದು ಕೂದಲು ಕಪ್ಪಿರಬೇಕು, ಇನ್ನೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇರಬೇಕು. ಸಾಲ್ಟ್ ಆ್ಯಂಡ್ ಪೆಪ್ಪರ್ ಅಂತೀವಿ ಅದಕ್ಕೆ, ಆ ಥರ ಇರಬೇಕು. ಸೊ ರಾಜ್ಕುಮಾರ್ಗೆ ಹೇಳಿದೆ ನಾನು, ಸರ್ ಬಣ್ಣ ಒರಿಜಿನಲ್ಗೆ ವಿಗ್ ಬೇಡ ಸರ್, ಇದು ವಿಗ್ ಬೇಡ, ಒರಿಜಿನಲ್ ನಿಮ್ದೇನಿರುತ್ತೋ ಅದು ಬ್ಲ್ಯಾಕಲ್ಲೇ ಇರಲಿ, ಆಮೇಲೆ ಇನ್ನೊಂದು ಇದಕ್ಕೆ ಒಂದು ಸ್ವಲ್ಪ ವೈಟ್ ಮಾತ್ರ ಇದು ಮಾಡ್ಕೊಂಬಿಡಿ ಸರ್, ನಿಮ್ಮ ಒರಿಜಿನಲ್ ಕೂದಲೇ ಇರಲಿ, ವಿಗ್ ಬೇಡ. ನೋಡಿ ನೀವು ಡೈರೆಕ್ಟ್ರು, ಬಣ್ಣ ಹಾಕು ಅಂದರೆ ಬಣ್ಣ ಹಾಕೋತೀನಿ, ಬೇಡ ಅಂದರೆ ಬಿಡ್ತೀನಿ, ನಿಮ್ಗೆ ಏನು ಬೇಕೋ ಹೇಳಿ, ವಿಗ್ ಬೇಡವಾ ಎಂದು. ಬೇಡ ಸರ್, ಸರಿ ವಿಗ್ ಹಾಕ್ಕೊಳ್ಳಲ್ಲ ಬಿಡಿ ಅಂತ ಹೇಳಿದ್ರು. ಆಮೇಲೆ ಅಣ್ಣವ್ರಿಗೆ ಹೇಳಿದೆ, ಸರ್ ನೀವು ಮಾತಾಡ್ತಿರುವಾಗ ನಾನು ಬರ್ತೀನಿ, ಸರೋಜಮ್ಮ ಇರ್ತಾರೆ, ಆವಾಗ ನಾನು ಈ ಪಾಯಿಂಟ್ ಎತ್ತೀನಿ, ನೀವು ಆವಾಗ ಇದನ್ನೇ ಹೇಳಿ ಸರ್. ಆವಾಗ ನಾನು ಸರೋಜಮ್ಮನ್ನು ಕೇಳ್ತೀನಿ, ಆವಾಗ ಸರೋಜಮ್ಮನೂ ಕೂಡ ಹ್ಞೂ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಮೊದಲೇ ಅಣ್ಣವ್ರ ಜೊತೆ ಮಾತಾಡ್ಬಿಟ್ಟು ಹೇಳಿಟ್ಬಿಟ್ಟೆ. ಆಮೇಲೆ ಅಣ್ಣವರು ಸರೋಜದೇವಿ ಕೂತ್ಕೊಂಡು ಮಾತಾಡ್ತಿರುವಾಗ, ಸರಿ ಈಗ ಒಂದು ಫಸ್ಟ್ ಹಾಫಲ್ಲೆಲ್ಲ ನಾರ್ಮಲ್ ಆಗಿರುತ್ತೆ, ಸೆಕೆಂಡ್ ಹಾಫಲ್ಲಿ ಏಜ್ ತೋರಿಸ್ಬೇಕು, ನಾವು ಏಜ್ ತೋರಿಸ್ಬೇಕು ಅಂದಾಗ ಏನು ಮಾಡೋಣ ಅಂತ ಇದ್ದೀನಿ ಅಂದರೆ, ನಿಮ್ಮ ಕೂದಲಿರುತ್ತಲ್ಲ ಅಣ್ಣ, ಅದಕ್ಕೆ ಒಂಚೂರು ಬಣ್ಣ ಹೊಡೆದ್ರೆ ಸಾಕು, ವಿಗ್ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಯಾಕೆಂದರೆ ನಾವು ಏನೇ ಹಾಕೋದ್ರೂ ಕೂಡ ಮೊದಲು ವಿಗ್ ಮಾಡಬೇಕಾಗತ್ತೆ, ಆಮೇಲೆ ಇದೊಂದು ವಿಗ್ ಮಾಡಬೇಕಾಗತ್ತೆ, ಮೊದಲೇ ಅದು ಚೆನ್ನಾಗಿರಲ್ಲ. ಆದ್ದರಿಂದ ನಿಮ್ಮ ಒರಿಜಿನಲ್ ಹೇರ್ಗೆ ಒಂದಿಷ್ಟು ವೈಟ್ ಅಲ್ಲಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಸರಿ, ನೀವು ಡೈರೆಕ್ಟರ್ ನಿಮಗೆ ಹೆಂಗೆ ಬೇಕೋ ಹೇಳಿ, ಹಾಗೆ ಮಾಡ್ತೀನಿ ನಾನು, ಆಯಿತು ನಾನು ವಿಗ್ ಬೇಡ ನನಗೆ ಅಂದರು. ಆಮೇಲೆ ಸರೋಜಮ್ಮನ ಕೇಳಿದೆ, ಸರ್ ಏನಮ್ಮ ನೀವೇನು ಮಾಡ್ತೀರಾ ಅಂತ. ಸರಿ, ಅವರೂ ಕೂಡ ಹಂಗೇ ಬಣ್ಣ ಹಾಕ್ತೀನಿ ಅಂತ ಹೇಳಿದ್ರೆ ನಾನು ವೈಟ್ ಹಾಕ್ಕೋತೀನಿ ಅಷ್ಟೇ ಅಂದರು. ಸೊ ಇವ್ರಿಗೂ ವಿಗ್ ಹಾಕಲ್ಲ, ಮೊದಲೇನು ವಿಗ್ ಹಾಕ್ಕೊಂಡಿರ್ತಾರೋ ಸರೋಜಮ್ಮ ಅದೇ ಇರುತ್ತೆ. ಆಮೇಲೆ ವಯಸ್ಸಾದ ಮೇಲೆ ಬರೀ ಒಂದಿಷ್ಟು ಡೈ ಮಾಡ್ಕೋತಾರೆ, ಒಂದಿಷ್ಟು ವೈಟ್ ಪ್ಯಾಚ್ ಹಾಕ್ಕೋತಾರೆ ಅಷ್ಟೇ ಹೊರತು ವಿಗ್ ಹಾಕ್ಕೊಳ್ಳೋದೇ ಇಲ್ಲ. ಸೊ ಅದರಿಂದ ತುಂಬ ನ್ಯಾಚುರಲ್ ಆಗಿರುತ್ತೆ. ಮಕ್ಕಳುಗಳು, ಒಳ್ಳೊಳ್ಳೆ ಮಕ್ಕಳುಗಳು, ಬೆಳೆದ ಮಕ್ಕಳುಗಳು, ಅಶೋಕ್ ಇದ್ದಾರೆ, ಅಶೋಕನ ಹಾಕಿದ್ವು. ಆಮೇಲೆ ಇನ್ನೊಬ್ಬ 2ನೇ ಮಗ, ಈ ಮಗಳು. ಸೊ ದೊಡ್ಡ ಕುಟುಂಬ, ಆ ಚಲ್ಲಾಪಿಲ್ಲಿ ಚೆದರೋಗೋದು, ಆ ನೋವು ಎಲ್ಲನೂ ಕೂಡ ರಾಜ್ಕುಮಾರ್, ಸರೋಜಾದೇವಿಯವರು ಭಾಳ ಅದ್ಧೂರಿಯಾಗಿ ಮಾಡಿದ್ದಾರೆ. ನಾನು ಒಂದು ಸತಿ ಹೇಳಿದೆ ಅಣ್ಣವ್ರಿಗೆ, ಸರ್ ಇದರಲ್ಲಿ ಏನಂತ ಹೇಳಿದ್ರೆ ಜೀವನದಲ್ಲಿ ಬಹಳ ನೋವಿದೆ, ಎಲ್ಲ ಮಕ್ಕಳುಗಳೆಲ್ಲ 2 ಮಕ್ಕಳುಗಳು ಮನೆ ಬಿಟ್ಟುಬಿಟ್ಟೋಗಿದ್ದಾರೆ. ಆ ಮನೆ ಬಿಟ್ಟು ಹೋದ್ಮೇಲೆ ನೀವು ನಿಮ್ಮ ಭಾವನೆಯನ್ನು ನಾನು ತೋರಿಸ್ಬೇಕು, ನಾನು ಮುಖದಲ್ಲಿ ತೋರಿಸಲ್ಲ ಸರ್, ನಿಮ್ಮ ನಡಿಗೆಯಲ್ಲೇ ನಾನು ತೋರಿಸ್ಬೇಕು ಅಂತ ಇಷ್ಟಪಡ್ತೀನಿ. ನೀವು ಇಲ್ಲಿಂದ ನಡ್ಕೊಂಡು ಮೆಟ್ಲು ಹತ್ತಿ ಹೋಗ್ತಿರಲ್ಲ, ಅದೇನೇ ಸರ್ ಆ್ಯಕ್ಷನ್ನು, ಅದೇನೇ ನೀವು ರಿಯಾಕ್ಷನ್ನು ಸರ್, ನಿಮ್ಮ ನೋವು ಏನಿದೆ ಅನ್ನೋದು ನಿಮ್ಮ ನಡಿಗೆಯಲ್ಲಿ ತೋರಿಸ್ಕೊಡಿ ಸರ್ ಅಂದರು. ಆದರೆ ಕ್ಯಾಮ್ರಾ ನಾನು ಮುಂದೆ ಇಡಲ್ಲ ಸರ್, ಕ್ಯಾಮ್ರಾ ಹಿಂದೆ ಇಡ್ತೀನಿ, ನಿಮ್ಮ ಮುಖ ತೋರಿಸಲ್ಲ ಸರ್ ಅಂದೆ. ಅವ್ರು ಹೇಳಿದ್ರು, ನೋಡಿ ನೀವು ಡೈರೆಕ್ಟ್ರು, ನೀವು ಮುಖಾರು ತೋರಿಸಿ, ಏನಾರು ತೋರಿಸಿ, ನಿಮ್ಗೆ ಹೆಂಗೆ ಬೇಕು ಹೇಳಿ, ಆ ನಡಿಗೆ ಬೇಕಲ್ವ ನಿಮಗೆ ಅಂದರು. ಹ್ಞೂ ಅಣ್ಣ ಅಂದೆ. ಅದೇ ಥರ ನೋಡಿದ್ರೆ ಆ 2 ಮಕ್ಕಳ ಮನೆ ಬಿಟ್ಟು ಹೋದ್ಮೇಲೆ ಇವರು ಆ ಸೋತು ಹೆಜ್ಜೆ ತೋರಿಸ್ತಾರೆ, ಸೂಪರಾಗಿದೆ. ಹಾಗೆ ನಡ್ಕೊಂಡು ಮೆಟ್ಲು ಹೋಗ್ತಾ ಇದ್ದಂಗೆ ಹೋಗ್ತಾ ಇರ್ತಾರೆ, ಆ ರೈಲಿಂಗ್ ಹಿಡ್ಕೋತಾರೆ, ಭಾಳ ಮಜವಾಗಿ ಮಾಡಿದ್ದಾರೆ. ಅದಕ್ಕೆ ಅವರು ರಾಜ್ಕುಮಾರ್ ಅವರು ಆ ಸೀನ್ಗಳು, ಕೊನೆ ಸೀನ್ಗಳು, ಆಮೇಲೆ ಆ ಹಾರ್ಟ್ ಅಟ್ಯಾಕ್ ಆಗೋದು, 2 ಒಟ್ಟಿಗೆ ಸಾಯೋದು, ಹ್ಯಾಂಡ್ಸ್ ಆಫ್. ನನ್ನ ಮೊದಲನೇ ಚಿತ್ರನೇ ಅದ್ಧೂರಿಯ ಚಿತ್ರ. ಶೂಟಿಂಗ್ ಎಲ್ಲ ಆಯಿತು. ಶೂಟಿಂಗ್ ಆದ ಬಿರ್ಲಾ ಆಫೀಸ್ ಇದೆ, ಎಲ್ಲಿ ಅಂದರೆ ಚಾಲುಕ್ಯ ಹೋಟ್ಲ್ ಇದೆಯಲ್ಲ ಅದರ ಪಕ್ಕದಲ್ಲಿ ಬಿರ್ಲಾ ಸಿಮೆಂಟ್ ಇವತ್ತು ಇದೆ ಅದು ಬಿಲ್ಡಿಂಗು. ಅಲ್ಲಿ ರಾಜ್ಕುಮಾರ್ ಆಫೀಸು ಥರ ನಾವು ಮಾಡ್ಕೊಂಡಿದ್ದು.
ಅಲ್ಲ ಶೂಟಿಂಗ್ ಎಲ್ಲ ಆಯಿತು. ಅದ್ದೂರಿ ಆಗೋದು, ರಶಸ್ ಎಲ್ಲ ಬಂತು. ರಶಸ್ ನೋಡ್ದ ದ್ವಾರಕೀಶ್ ಫಸ್ಟ್ ಒಂದು ರಶಸ್ ನೋಡಿದ್ದು ಆಫೀಸಲ್ಲಿ. ರಾಜ್ಕುಮಾರು, ಆಮೇಲೆ ತೂಗುದೀಪ ಶ್ರೀನಿವಾಸು ಅವ್ರ ಮಾತುಕತೆ, ಆಮೇಲೆ ನಾನು ತೆಗೆದಿದ್ದ ರೀತಿ, ಆ ಶಾರ್ಟ್ಸ್ಗಳು ಎಲ್ಲ ಇಷ್ಟ ಆಗೋಯ್ತು. ಇಷ್ಟ ಆದ ತಕ್ಷಣ ಅವನೇ ಅಲ್ಲೇ ಹೇಳ್ಬಿಟ್ಟ, ಬಾಬಿ ನಾನು ಕರೆಯೋದು ಯಾರು ಭಾರ್ಗವ ಅಂತ ನಾನು ಕರೆಯಲ್ಲ, ನನಗೆ ಒಂದು ಶಾರ್ಟ್ ನೇಮು ಬಾಬಿ ಅಂತ. ಯಾಕೆಂದರೆ ನಮ್ಮ ಹುಣಸೂರು ಕೃಷ್ಣಮೂರ್ತಿಗಳ ಮಗಳು ನನ್ನ ಭಾರ್ಗವ ಅಂತ ನನಗೆ ಬರಲಿಲ್ಲ. ಆ ಚಿಕ್ಕ ಹುಡುಗಿಯಾಗಿದ್ದಾಗಲ್ಲ ಅದು ಬಾಬಿ ಅಂತ ಕರೀತು. ಆ ಬಾಬಿ ಅನ್ನೋದು ಎಲ್ಲನೂ ಆಗೋಯ್ತು. ಇವತ್ತಿನ ಸಹ ಇಂಡಸ್ಟ್ರಿಯಲ್ಲಿ ನಾನು ಕರೆಯೋದು, ಭಾಳ ಜನ ಕರೆಯೋದು ಬಾಬಿ ಅಂತಲೇ. ಅಂಬರೀಷ್ ಅವರು ಯಾವಾಗಲೂ ನನ್ನ ಭಾರ್ಗವ ಅಂತ ಕರೆದಿದ್ದೇ ಇಲ್ಲ, ಬಾಬಿ ಅಂತಲೇ ಕರೆಯೋದು. ಶ್ರೀನಾಥ್ ಕೂಡ ಹಾಗೇನೆ ಕರೆಯೋದು. ಸೊ ಈ ಥರ ಅವನು ಅಲ್ಲೇ ಹೇಳ್ದ, ನೋಡ್ದ ರಶ್ ತೃಪ್ತಿ ಆಗೋಯ್ತು. ನಾನು ತೆಗೆದಿದ್ದ ಶಾರ್ಟ್ಗಳು, ಆ್ಯಂಗಲ್ಗಳು ಅವೆಲ್ಲ ನೋಡಿ ಇನ್ನೂ ಎಡಿಟೇ ಮಾಡಿರಲಿಲ್ಲ. ಅವ್ರಿಗೆ ಖುಷಿಯಾಗಿ ಅವನು ಹೇಳ್ಬಿಟ್ಟು, ಬಾಬಿ ಫಸ್ಟ್ ಕ್ಲಾಸ್ ಕಣೋ, ತುಂಬ ಚೆನ್ನಾಗಿ ಮಾಡಿದ್ಯಾ, ಕೀಪ್ ಇಟ್ ಅಪ್ ಅಂತ. ಸೊ ಅವನೇ ಇಷ್ಟಪಟ್ಟ ಮೇಲೆ ಇನ್ನೇನು ಕೀಪ್ ಇಟ್ ಅಪ್, ಓಕೆ ಅಪ್ಪ ಅಂತ ಹೇಳ್ದಾಗ ತುಂಬ ಇಷ್ಟಪಟ್ಟ. ಅದು ಬಂದು ಮನೇಲಿ ಕೂಡ ಹೇಳ್ದ, ತುಂಬ ಚೆನ್ನಾಗಿ ತೆಗೆದಿದ್ದಾನೆ ಅಂತ. ಫಸ್ಟ್ ಪ್ರಿಂಟ್ ಅಂತ ಮಾತಾಡೋ ಹಾಗೆ ಇಲ್ಲ, ಅದ್ಧೂರಿ, ಎಲ್ಲರೂ ಕಣ್ಣಲ್ಲೂ ನೀರೇ. ಸೊ ಆ ಥರ ದ್ವಾರಕೀಶ್ ತುಂಬ ಇಷ್ಟ ಆಯಿತು, ತುಂಬ ಇಷ್ಟಪಟ್ಟ. ಒಳ್ಳೆ ಪಿಕ್ಚರ್ ಆಯ್ತು ಅದು. ಇವತ್ತಿನ ದಿವಸ ನನಗೆ ಅವಕಾಶ ಕೊಟ್ಟ ದ್ವಾರಕೀಶ್ನ ನಾನು ಮರೆಯೋಕ್ಕಾಗಲ್ಲ. ರಾಜ್ಕುಮಾರ್ ಅವರು, ಸರೋಜಾ ದೇವಿಯವ್ರನ್ನೂ ಕೂಡ ಮರೆಯೋಕ್ಕಾಗಲ್ಲ. ಅದ್ಧೂರಿಯಾದ ಚಿತ್ರನ ದ್ವಾರಕೀಶ್ ಅವರು ನನಗೆ ಚೊಚ್ಚಲ ಕಾಣಿಕೆಯಾಗಿ ಕೊಟ್ಟರು. ಆದ್ದರಿಂದ ಇವತ್ತಿನ ದಿವಸ ನಾನು ಏನಾದ್ರು ಇದ್ದೀನಿ ಅಂತ ಹೇಳಿದ್ರೆ ಭಾಗ್ಯವಂತರನ್ನೇ ಕಾರಣ. ಮೊದಲು ನನ್ನ ಭಾಗ್ಯವಂತರು ಮೊದಲನೇ ಚಿತ್ರ ಆಯಿತು. ಸೊ ಒಂದು ರೀತಿ ಭಾಗ್ಯವಂತನಾದೆ ನಾನು. ಆಮೇಲೆ ಇನ್ನೊಂದೇನಾಯಿತು ಅಂತ ಹೇಳಿದ್ರೆ, ನಾನು ಮಾಡಿದ್ದ ಚಿತ್ರ ರಾಜ್ಕುಮಾರ್ ಅವರು ಆಲ್ರೆಡಿ ರಾಜ್ಕುಮಾರ್ ಕಂಪನಿ ಒಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ತಾಯಿದ್ದರು, ಇದ್ದರು, ಅವ್ರದ್ದೇ ಒಂದು ಸಂಸ್ಥೆ ಆಗೋಗಿತ್ತು. ಸೊ ನನಗೆ ಎರಡನೇ ಅವಕಾಶನೇ ರಾಜ್ಕುಮಾರ್ ಕಂಪನಿಯಿಂದನೇ ಬಂತು. ಪಾರ್ವತಮ್ಮನ ತಮ್ಮ ಶ್ರೀನಿವಾಸು, ಆಮೇಲೆ ಚಿನ್ನೇಗೌಡರು ಅವ್ರದ್ದು ನಿರ್ಮಾಣದಲ್ಲಿ ನನಗೆ ಎರಡನೇ ಪಿಕ್ಚರ್ ಅವರೇ ಅವಕಾಶ ಕೊಟ್ಟರು. ಫಸ್ಟ್ ಕೂಡ ರಾಜ್ಕುಮಾರ್ ಸಾರೇ ಕೊಟ್ಟಿದ್ದು, ಎರಡನೇ ಪಿಕ್ಚರ್ ಕೂಡ ರಾಜ್ಕುಮಾರ್ ಆ್ಯಂಡ್ ಲಕ್ಷ್ಮಿ ಅವರು. ಭಾಳ ಚೆನ್ನಾಗಿ ಬಂತು ಅದು ಕೂಡ. ಅದು ಸಬ್ಜೆಕ್ಟೇ ಡಿಫ್ರೆಂಟ್ ಸಬ್ಜೆಕ್ಟ್ ಅದು, ಒಲವು ಗೆಲುವು ಅಂತ. ಅದರಲ್ಲೂ ಕೂಡ ಹಾಡುಗಳು ಚೆನ್ನಾಗಿದೆ. ನನ್ನೇ ದೇಕು ಇಲ್ಲೆಯ ಅಂತ ಒಂದು ಹಾಡಿದೆ, ತುಂಬ ಚೆನ್ನಾಗಿದೆ. ಆಮೇಲೆ ಕಥೆನೇ ಬೇರೆ ಥರ. ಅದೂ ನನಗೆ ಎರಡನೇ ಅವಕಾಶ, ಮೊದಲನೇದು ರಾಜ್ಕುಮಾರು, ಖುಷಿ ಆಗೋಯ್ತು. ಸೊ ಮೊದಲು 2 ಪಿಕ್ಚರ್ಗಿಂತ ಇನ್ನು ಸ್ಟಾರ್ಟಿಂಗಲ್ಲಿ 2 ಪಿಕ್ಚರ್ಗಿಂತ ಇನ್ನೇನು ಬೇಕು ರಾಜ್ಕುಮಾರ್ದು ಒಬ್ಬ ನಿರ್ದೇಶಕನಿಗೆ. ಹಾಗೆ ಅಂತ ನಾನೇನು ಜಂಬ ಪಟ್ಕೋತಾ ಇರಲಿಲ್ಲ. ಹಾಗೆ ಅಂತ ನನ್ನ ತಲೆ ಮೇಲೆ ನನ್ನ ಟೋಪಿಗೆ ಒಂದು ಪುಕ್ಕ ಇರಲಿಲ್ಲ, ಒಂದು ಕುಲಾವಿನೂ ಇರಲಿಲ್ಲ, ಏನಿಲ್ಲ. ನನಗೇನು ತೊಗೋತಾ ಇರಲಿಲ್ಲ ಯಾವುದನ್ನು ಕೂಡ. ಇವತ್ತೂ ಅಷ್ಟೇ, ರಘುಗೆ ಗೊತ್ತಿರುತ್ತೆ, ಅವರೇ ಹೇಳ್ತಾರೆ. ಸೊ ನಾನು ಯಾವುದನ್ನು ಜಂಬ ಪಟ್ಕೊಳ್ಳಲ್ಲ, ಏನಿಲ್ಲ. ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ವಲ್ಲ, ಅದು ಇವತ್ತಿಂದ ಯಾಕೋ ಸಹ ಜಂಬ ಪಡಬೇಕು. ಎರಡನೇ ಪಿಕ್ಚರು ಅದಾಯಿತು. ಮೂರನೇ ಪಿಕ್ಚರು ಒಂದು ಗ್ಯಾಪ್ ಬಂದ್ಬಿಡ್ತು. 6 ತಿಂಗಳು ಏನೂ ಕೆಲಸ ಇಲ್ಲ, ಏನಿಲ್ಲ. 2 ಪಿಕ್ಚರ್ ಮಾಡಿ. ಸೊ ಜೀವನ ಸ್ವಲ್ಪ ಕಷ್ಟನೇ ಆಯಿತು, ತುಂಬ ಕಷ್ಟ ಆಯಿತು. 6ನೇ ಇದರಲ್ಲಿ ಪುನಃ ಇನ್ನೊಂದು ಅವಕಾಶ ಸಿಕ್ತು. ಇವರು ನಮ್ಮ ಉದಯ್ ಚಂದ್ರಿಕಾ ಅನ್ನೋ ಪ್ರೊಡ್ಯೂಸರು, ಅವ್ರ ಪಿಕ್ಚರ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಬಂದರು. ಅವರು ನೋಡಿದ್ರು 2 ಪಿಕ್ಚರ್ ರಾಜ್ಕುಮಾರ್ದನ್ನು ಮಾಡಿದ್ದೆ. ಆಮೇಲೆ ನಾನು ಉದಯ್ ಚಂದ್ರಿಕಾ ಅವ್ರ ಜೊತೆ ಕೆಲಸ ಮಾಡಿದ್ದೆ. ನನ್ನ ಕೆಲಸ ನೋಡಿದ್ರು ಅವರು. ಭೂಪತಿ ರಂಗ ಅನ್ನೋ ಚಿತ್ರದಲ್ಲಿ ಅವರು ರಾಜ್ಕುಮಾರ್ಗೆ ಹೀರೋಯಿನ್ ಆಗಿ ಮಾಡಿದರು. ನನ್ನ ಕೆಲಸ ಅದೆಲ್ಲ ನೋಡಿದ್ರು. ಈಗ ಅವರು ಪ್ರೊಡ್ಯೂಸರು, ಅವರು ಫೈನಾನ್ಷಿಯರು ಒಬ್ಬರು ಇದ್ದರು ಅವ್ರಿಗೆ. ಸೊ ಮಾಡಬೇಕು ಅಂತಂದರು. ಸೊ ಕಥೆನೂ ಫೈನಲೈಸ್ ಆಯಿತು. MD ಸುಂದರ್ ಕಥೆ ಅದು. ಸೊ ಹಿಂದಿನ ಕಥೆನೂ ಕೂಡ ಒಲವು ಗೆಲುವು ಕೂಡ MD ಸುಂದರ್ದೇ, ಇದು ಕೂಡ MD ಸುಂದರ್ದೇ ಕತೆ ಹೇಳಿದ್ರು. ನನಗೆ ಇಷ್ಟ ಆಯಿತು. ಸೊ ಇದನ್ನು ವಿಷ್ಣುವರ್ಧನ್ಗೆ ಕತೆ ಹೇಳಬೇಕು. ಫಸ್ಟು ವಿಷ್ಣುವರ್ಧನ್ಗೆ ಕತೆ ಹೇಳಬೇಕಾಗಿದ್ದು. ನಾನು ಅದಕ್ಕಿಂತ ಮುಂಚೆ ನಾನು ಭೂತಾಯಿನ ಮಗ ವರ್ಕ್ ಮಾಡಿದ್ದೆ ಅವ್ರಿಗೆ. ಆಮೇಲೆ ಕಳ್ಳ ವರ್ಕ್ ಮಾಡಿದ್ದೆ. ಸೊ ವಿಷ್ಣುಗೆ ನಾನು ಏನು ಅಂತ ಗೊತ್ತಿತ್ತು. ಆದರೆ ಈಗ ಡೈರೆಕ್ಟ್ರಾಗಿ ಬಂದಿರೋದ್ರಿಂದ ಈಗ ಕತೆ ಹೇಳಬೇಕಾಯಿತು. ನನಗೆ ಪ್ರೊಡ್ಯೂಸರು ಫ್ಲೈಟಲ್ಲಿ ಕಳಿಸ್ಕೊಟ್ರು. ಚೆನ್ನೈಯಿಂದ ಇಲ್ಲಿಗೆ ಬಂದೆ. ಬೆಳಗ್ಗೆ ಫ್ಲೈಟಲ್ಲಿ ಬಂದೆ, ವಿಷ್ಣು ಮನೆಗೆ ಹೋದೆ, ಅವ್ರ ಕತೆ ಹೇಳಿದೆ. ಅವನ ಕತೆ ಒಪ್ಕೊಂಡ. ಪುನಃ ಸಾಯಂಕಾಲ ಫ್ಲೈಟಲ್ಲಿ ಬಂದಿದ್ದಾನೆ. ಪ್ರೊಡ್ಯೂಸರ್ಗೆ ಹೇಳಿದೆ, ಅವ್ರ ಕತೆ ಒಪ್ಕೊಂಡಾಯಿತು, ನೀವು ರೆಡಿ ಮಾಡ್ಕೊಳ್ಳಿ ಅಂತ. ಸೊ 3ನೇ ಪಿಕ್ಚರು ನನಗೆ ವಿಷ್ಣುವರ್ಧನ್ ಜೊತೆ ಬಂತು. ನನಗೆ ಆ ಪಿಕ್ಚರು ಅದ್ಧೂರಿಯಾಗಿ ಬಂತು. ಅದಕ್ಕೆ ಅಸಾಧ್ಯ ಅಳಿಯ ಅಂತ ಟೈಟ್ಲ್ ಇಟ್ಟೆ. ಅದು ಟೈಟ್ಲಿಗೆ ತಕ್ಕಾಗಿ ಚಿತ್ರ ಚೆನ್ನಾಗಿ ಮೂಡಿ ಬಂತು.
ಅವ ಏನಂತ ಹೇಳಿದ್ರೆ ಅದರಲ್ಲಿ ಫಸ್ಟ್ ಹಾಫಲ್ಲೆಲ್ಲ ವಿಷ್ಣುವರ್ಧನ್ ಜಸ್ಟ್ ವಿಲನ್ ಥರ ಕೆಲಸ ಮಾಡ್ತಾ ಇರ್ತಾನೆ. ಯಾವ್ದು ಹೇಳಿದ್ರು ಕೂಡ ಯಾವ ಒಳ್ಳೆ ಕೆಲಸನೂ ಕೂಡ ಹಾಳು ಮಾಡ್ತಾ ಇರೋದನ್ನೇ, ಬ್ಯಾಡ್ ಅಂದರೆ ಬ್ಯಾಡ್ ಆ ಥರ. ಅದ್ರಲ್ಲಿ ನನಗೇನು ಇಷ್ಟ ಆಯಿತು ಅಂತ ಹೇಳಿದ್ರೆ, ನಾನೇನೆ ವಿಷ್ಣುವರ್ಧನ್ಗೆ ಯಾವ ಥರ ಪಾರ್ಟ್ ಮಾಡಬೇಕು ಅಂತ ನನಗೊಂದು ಆಸೆ, ಕಲ್ಪನೆ. ನನಗೆ ಅವನು ಎಷ್ಟು ಬ್ಯಾಡಾಗಿ ತೋರಿಸ್ಬೇಕು ಅಂತ ಆಸೆ ಇತ್ತು ಅಂದರೆ ಅಷ್ಟು ಬ್ಯಾಡಾಗಿ ತೋರಿಸ್ಬೇಕು, ಅದನ್ನು ಅವ್ನಿಗೆ ಹೇಳಬೇಕು, ಅವ್ನ ಕೈಲಿ ಮಾಡಿಸ್ಬೇಕು. ನಾನು ಅವನು ಅಂದರೆ ನೀವು ಬೇಜಾರು ಮಾಡ್ಕೋಬಾರ್ದು, ಅದು ವಿಷ್ಣುನೇ. ಸೊ ಆದ್ದರಿಂದ ಜೊತೆಯಲ್ಲೇ ಕೆಲಸ ಮಾಡಿದ್ದೀವಿ ನಾವು. ಭೂತಾಯಿನ ಮಗ, ಅಯ್ಯೋ ಅದೆಲ್ಲ ಕೆಲಸ ಮಾಡಿರೋದ್ರಿಂದ ಒಂಥರ ಏಕವಚನದಲ್ಲೇ ಆಗೋಯ್ತು. ಸೊ ಅವ್ನಿಗೆ ಹೇಳಿದೆ, ನೀನು ನೋಡು, ಒಂದು ಬಾಲಣ್ಣ ಅವ್ರ ಮಗ ಬರ್ತಾನೆ, ಅವ್ರ ವಿಲನ್ಗಳು ಅವರು ಏನೋ ಅಂತ ಬರ್ತಾರೆ, ನೀನು ಅವನ ಜೊತೆ ಮಾತಾಡ್ತಿರುವ ನೀನು ಯಾವ ಥರ ಇರ್ತೀಯ ಅಂತ ಹೇಳಿದ್ರೆ, ಶೇವ್ಗೆ ಮಾಡ್ಕೊಳ್ಳೋಕ್ಕೆ ಸೋಪ್ ಹಚ್ಕೊಂಡ್ಬಿಟ್ಟಿರ್ತೀಯ, ಮಕ್ಕಕ್ಕೆ ಶೇವಿಂಗ್ ಕ್ರೀಮ್ ಹಚ್ಕೊಂಡ್ಬಿಟ್ಟಿರ್ತೀಯ. ಒಂದು ಅವ್ರುಗಳೆಲ್ಲ ಬರ್ತಾ ಇದ್ದಾಗ ನೀನು ಅವ್ರನ್ನ ಮಾತಾಡಿಸ್ತಾ ಅಲ್ಲಿ ಆ್ಯಪಲ್ ಒಂದು ಇರುತ್ತೆ, ಆ್ಯಪಲ್ನ ಈ ಶೇವ್ ಮಾಡ್ತಿರೋ ಸೋಪ್ ಇರುತ್ತಲ್ಲ, ಆ ಶೇವ್ ಕತ್ತಿಲೇ ಆ್ಯಪಲ್ ಕಟ್ ಮಾಡ್ತೀಯ. ಸೊ ಅದು ಕಟ್ ಮಾಡಿದಾಗ ಹೆಚ್ಚು ಕಮ್ಮಿ ಪೀಸ್ ಆಗುತ್ತೆ ಆ್ಯಪಲ್ಲು, ತೆಗೆದಿದ್ದನ್ನು ಅದು ಸೋಪ್ ಎಲ್ಲ ಅಂಟ್ಕೊಂಡಿರುತ್ತೆ. ಈ ಆ್ಯಪಲ್ ಪೀಸ್ನೇ ಯಾವುದು ಶೇವಿಂಗ್ ಕತ್ತಿ ಇರುತ್ತೆ ಅಲ್ಲಿ ಕಟ್ ಮಾಡಿರ್ತೀಯಲ್ಲ, ಆ ಪೀಸ್ನೇ ಕೊಡ್ತೀಯ ನೀನು ಬಾಳೆಹಣ್ಣಿಗೆ ತಿನ್ನೋಕ್ಕೆ. ಆಯ ಅಂತಾರೆ, ಬಾಳೆಹಣ್ಣು ಅಸಹ್ಯ ಪಟ್ಕೋತಾರೆ. ಅದೇ ಪೀಸ್ನ ಇವನು ತೊಗೊಂಡು ತಿಂತಾನೆ ವಿಷ್ಣು. ಅದೇ ಪಾಯಿಂಟ್ ಇರೋದು. ಅಷ್ಟು ಇದರಲ್ಲಿ ಒಬ್ಬ ನಿರ್ದೇಶಕ ಹೇಳಬೇಕಾಗಿದ್ದೇನೋ, ಇವು ಅಷ್ಟು ಕೊಳಕಂತಾಗಿ ತೋರಿಸ್ಬೇಕಾಗಿತ್ತು ನನಗೆ, ಅಷ್ಟು ಇದು. ಆ ಥರ ನಾನು ಅವ್ನಿಗೆ ಹೇಳಿದಾಗ, ವಿಷ್ಣು ಹೇಳಿದಾಗ ಅವನು ಹಾಗೆ ಮಾಡ್ದ. ಇವತ್ತು ಹಾಗೇ ಇದೆ. ಸೊ ಈ ಥರ ಕೆಟ್ಟದಾಗಬೇಕು ಅಂತ ನನಗಿತ್ತು. ಯಾಕೆಂದರೆ ಫಸ್ಟ್ ಹಾಫರ್ಗೂ ತುಂಬ ಕೆಟ್ಟದು, ಆಮೇಲೆ ಈಸ್ ಅ ವೆರಿ ಗುಡ್ ಫೆಲೋ. ಯಾತಕ್ಕೋಸ್ಕರ ಮಾಡ್ತಾನೆ, ಏನು ಮಾಡ್ತಾನೆ ಅನ್ನೋದೆಲ್ಲ ತೋರಿಸ್ತೀವಿ. ಬಾಲಣ್ಣನೂ ಅವ್ರ ಮಗನೂ ತುಂಬ ಚೆನ್ನಾಗಿ ಪಾರ್ಟ್ ಮಾಡಿದ್ದಾರೆ. ಪದ್ಮಪ್ರಿಯ ಮಾಡಿದ್ದಾರೆ, ಉಮಾ ಶಿವಕುಮಾರ್ ಮಾಡಿದ್ದಾರೆ, ಇವೆಲ್ಲ ಚನ್ನಶಕ್ತಿ ಪ್ರಸಾದ್ ಅವರೆಲ್ಲ ಇದ್ದಾರೆ. ಅದ್ಧೂರಿಯಾಗಿ ಬಂತು ಚಿತ್ರ, ಓಕೆ, ಚೆನ್ನಾಗೂ ಹೋಯಿತು. ಪ್ರೊಡ್ಯೂಸರು ಕಾಸು ಮಾಡಿದ್ರು. ನೆಕ್ಸ್ಟ್ ಪಿಕ್ಚರ್ ನಾನು ಕರೀಲಿಲ್ಲ. 6 ತಿಂಗಳು ಪುನಃ ಕೆಲಸ ಇಲ್ಲ. ಸೊ ಹೀಗೆ ನಿರ್ದೇಶಕನಾಗಿ ಅದ್ಧೂರಿಯಾದ ಚಿತ್ರಗಳಿಂದ ಬಂದು 2 ಸತಿ ಸೈಕಲ್ ಹೊಡೆದೆ. 6 ತಿಂಗಳು ಭಾಳ ಕಷ್ಟ ಆಯಿತು. ಜೀವನಕ್ಕೆ ಮೊದಲು ಕಷ್ಟ ಆಯಿತು. ಈ ಪಿಕ್ಚರ್ ರಿಲೀಸ್ ಆದಮೇಲೆ 6 ತಿಂಗಳು ಇದು ಕಷ್ಟ ಆಯಿತು. ಸೊ ಏನೂ ಮಾಡೋಕ್ಕಾಗಲ್ಲ. ಸಿನಿಮಾದಲ್ಲಿ ನಾವು ನಡೀತಾನೆ ಇರಬೇಕು, ಎಡವುತ್ತಾನೆ ಇರ್ತಿದ್ವಿ, ಬೀಳ್ತೀವಿ, ಮಾಡ್ತೀವಿ, ರಕ್ತ ಬರುತ್ತೆ, ಎಲ್ಲ ಬರುತ್ತೆ, ಏನೋ ಟಿಂಚರು ಪಂಚರು ಹಚ್ಕೋತೀವಿ, ಪುನಃ ಹೋಗ್ತಾನೆ ಇರಬೇಕು. ನಡಿ ಮುಂದೆ ಅಂತ ನಡೀತಾನೆ ಇರಬೇಕು. ಈ 2 ಪಿಕ್ಚರ್ ಆದಮೇಲೆ ನಾನು ಮುಂದೆ ಚೆನ್ನಾಗಿ ನಡೆದ್ಬಿಟ್ಟೆ.